ಯಾಕೆಂದ್ರೆ 500 ಕೋಟಿ ವಿಚಾರನ ಸರ್ 5,000 ಕೋಟಿ 5,000 ಕೋಟಿ ಸರ್ ಆ ವಿಚಾರನ ಆಡಳಿತ ಪಕ್ಷವೂ ಕೂಡ ಲಘುವಾಗಿ ಪರಿಗಣಿಸ್ತು, ವಿಪಕ್ಷವೂ ಕೂಡ ಅಷ್ಟೇನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದೊಂದು. ನಾನು ನಿನ್ನೆ ಹೇಳಿದೆ, ಅದಕ್ಕೇ 5,000 ಕೋಟಿಯ ಮಾರ್ಚ್ ಏಪ್ರಿಲ್ ಫೆಬ್ರವರಿದು ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರೆ ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ, ಮಾಹಿತಿ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಇದು ಈಗ ನಾವು ಡಿಸೆಂಬರ್ ತಿಂಗಳು ಮುಂದಿನ 26 ಜನವರಿ ಬರ್ತಾ ಇದ್ದೀವಿ. ಇನ್ನೊಂದು ವಾರಕ್ಕೆ ಕಳೆದ ಮಾರ್ಚು ಫೆಬ್ರವರಿ ತಿಂಗಳಲ್ಲಿ 5,000 ಕೋಟಿ ದುಡ್ಡನ್ನು ಅಕೌಂಟಿಗೆ ಆಗಿದೆ. ಅದು ಎಲ್ಲಿಗೆ ಹೋಗಿದೆ ದುಡ್ಡು, ತನಿಖೆಯನ್ನು ನಡೆಸ್ತಾರೆ. ಪಾಪ ಮೊನ್ನೆ ನೋಡಿ, ಈ ಸರ್ಕಾರಕ್ಕೆ ಒಂದು ಮಾನವೀಯತೆ ಇಲ್ಲ ಅನ್ನೋದಕ್ಕೆ ಅದು ಯಾವುದೋ ಕೋಗಿಲು ಅಂತ ಗ್ರಾಮದಲ್ಲಿ ಮಳೆ ಅಂತೀನಿ ಸಾರಿ ಚಳಿ ಇದೆ, ಗರ್ಭಿಣಿ ತಾಯಂದರು ಅಲ್ಲಿ 150-200 ಮನೆ ಬುಲ್ಡೋಸ್ ಮಾಡ್ತಾರೆ. ಎಷ್ಟು ಜನ ಶ್ರೀಮಂತರುಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರನ್ನ ಮಾಡವ್ರೆ. ಇನ್ನು ನಿಮ್ಮ ಮಂತ್ರಿಗಳದೇ ಅದು ಏನಪ್ಪ ಗೊತ್ತಿಲ್ಲ, 21 ಎಕರೆ ಖರಾಬ್ ಭೂಮಿ ಅಂತಾರೆ. ಅವ್ರು ನೋಡಿದ್ರೆ ಮೈಸೂರು ಮಹಾರಾಜರಿಗೆ ನಮ್ಮ ತಾತ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿರೋದು ಅಂತಾರೆ. ಮೈಸೂರು ಮಹಾರಾಜರು ಅವ್ರು ಹೇಳೋದು. ಆ ಕಾಲದಲ್ಲಿ ಇವ್ರು ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಹೇಳ್ತಾರೆ. ಇನ್ನು ಕೆಲವು ಕಡೆ ಇವರೇ SIT ಮಾಡಿ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರ್ಯಾರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ದೊಡ್ಡ ಇಶ್ಯೂಗಳಿದೆ. ನಿಮ್ಮ ಕಾಲ ಬಂದಾಗ ಮಾತಾಡ್ತೀನಿ. ಥ್ಯಾಂಕ್ ಯು. ಯಾಕೆಂದ್ರೆ 500 ಕೋಟಿ ವಿಚಾರನ ಸರ್ 5,000 ಕೋಟಿ 5,000 ಕೋಟಿ ಸರ್ ಆ ವಿಚಾರನ ಆಡಳಿತ ಪಕ್ಷವೂ ಕೂಡ ಲಘುವಾಗಿ ಪರಿಗಣಿಸ್ತು, ವಿಪಕ್ಷವೂ ಕೂಡ ಅಷ್ಟೇನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದೊಂದು. ನಾನು ನಿನ್ನೆ ಹೇಳಿದೆ, ಅದಕ್ಕೇ 5,000 ಕೋಟಿಯ ಮಾರ್ಚ್ ಏಪ್ರಿಲ್ ಫೆಬ್ರವರಿದು ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರೆ ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ, ಮಾಹಿತಿ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಇದು ಈಗ ನಾವು ಡಿಸೆಂಬರ್ ತಿಂಗಳು ಮುಂದಿನ 26 ಜನವರಿ ಬರ್ತಾ ಇದ್ದೀವಿ. ಇನ್ನೊಂದು ವಾರಕ್ಕೆ ಕಳೆದ ಮಾರ್ಚು ಫೆಬ್ರವರಿ ತಿಂಗಳಲ್ಲಿ 5,000 ಕೋಟಿ ದುಡ್ಡನ್ನು ಅಕೌಂಟಿಗೆ ಆಗಿದೆ. ಅದು ಎಲ್ಲಿಗೆ ಹೋಗಿದೆ ದುಡ್ಡು, ತನಿಖೆಯನ್ನು ನಡೆಸ್ತಾರೆ. ಪಾಪ ಮೊನ್ನೆ ನೋಡಿ, ಈ ಸರ್ಕಾರಕ್ಕೆ ಒಂದು ಮಾನವೀಯತೆ ಇಲ್ಲ ಅನ್ನೋದಕ್ಕೆ ಅದು ಯಾವುದೋ ಕೋಗಿಲು ಅಂತ ಗ್ರಾಮದಲ್ಲಿ ಮಳೆ ಅಂತೀನಿ ಸಾರಿ ಚಳಿ ಇದೆ, ಗರ್ಭಿಣಿ ತಾಯಂದರು ಅಲ್ಲಿ 150-200 ಮನೆ ಬುಲ್ಡೋಸ್ ಮಾಡ್ತಾರೆ. ಎಷ್ಟು ಜನ ಶ್ರೀಮಂತರುಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರನ್ನ ಮಾಡವ್ರೆ. ಇನ್ನು ನಿಮ್ಮ ಮಂತ್ರಿಗಳದೇ ಅದು ಏನಪ್ಪ ಗೊತ್ತಿಲ್ಲ, 21 ಎಕರೆ ಖರಾಬ್ ಭೂಮಿ ಅಂತಾರೆ. ಅವ್ರು ನೋಡಿದ್ರೆ ಮೈಸೂರು ಮಹಾರಾಜರಿಗೆ ನಮ್ಮ ತಾತ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿರೋದು ಅಂತಾರೆ. ಮೈಸೂರು ಮಹಾರಾಜರು ಅವ್ರು ಹೇಳೋದು. ಆ ಕಾಲದಲ್ಲಿ ಇವ್ರು ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಹೇಳ್ತಾರೆ. ಇನ್ನು ಕೆಲವು ಕಡೆ ಇವರೇ SIT ಮಾಡಿ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರ್ಯಾರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ದೊಡ್ಡ ಇಶ್ಯೂಗಳಿದೆ. ನಿಮ್ಮ ಕಾಲ ಬಂದಾಗ ಮಾತಾಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.